ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಅಂದ್ರೆ ಬಂಗು ಮೆಲಾಸ್ಮಾ ಅಂತ ಹೇಳ್ತಾರೆ. ಅದರಿಂದ ಭಾಳ ನೋವು ಅನುಭವಿಸ್ಲಿಕ್ಕತ್ತೀರಿ. ಅಂದ್ರೆ ನೋವು ಅಂತಂದ್ರೆ ಇದರಿಂದ ಭಾಳ ಅಸಹ್ಯ ಆಗ್ಲಿಕ್ಕತ್ತದ. ಹೊರಗಡೆ ಎಲ್ಲಿ ಹೋಗ್ಲಿಕ್ಕೆ ಆಗ್ಲಿಕ್ಕತ್ತಿಲ್ಲ. ಯಾವುದೇ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಲಿಕ್ಕೆ ಭಾಳ ಸಂಕೋಚ ಪಡ್ಲಿಕ್ಕತ್ತೀರಿ. ಹಿಂದೆ ಕತ್ತೀರಿ. ಆಮೇಲೆ 20-30 ವರ್ಷದ ಹಿಂದಿಂತ್ರನ ಇದದ. ಆಮೇಲೆ ಒಬ್ಬೊಬ್ರಿಗೆ ಏನಾಗುತ್ತೆ, ಯಾವಾಗೂ ಬಂದಿರೋದಿಲ್ಲ ಪ್ರೆಗ್ನೆಂಟ್ ಇದ್ದಾಗ. ಆಮೇಲೆ ಡೆಲಿವರಿ ಆದಮೇಲೆ ಈ ಥರ ಎಲ್ಲ ಬಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರಿಗೆ ಜಾಸ್ತಿ ಬಿಸಿಲಲ್ಲಿ ಓಡಾಡಿದಾಗ ಈ ಥರ ಬಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಈ ಕಪ್ಪು ಕಲೆಗಳು ಜಾಸ್ತಿ ಆಗ್ಬಿಡ್ತಾವೆ. ಅದು ಹೋಗ್ತಾನೆ ಇರೋದಿಲ್ಲ. ಎಷ್ಟೋ ನಾವು ಟ್ರೀಟ್ಮೆಂಟ್ ತೊಗೊಂಡೀವಿ ಅಂದರೂ ಕೂಡ ಇದು ಸರಿ ಆಗ್ತಾ ಇಲ್ಲ ಅಂತ ಭಾಳ ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ. ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ಇಷ್ಟೊಂದು ಸೂಪರ್ ಆಗಿದೆ. ಜಸ್ಟ್ ಒಂದು 3 ಡೇಸ್ ನೀವು ಅಪ್ಲೈ ಮಾಡಿದ್ರಪ್ಪ ಅಂತಂದ್ರೆ ಇದ್ರದ್ದು ಒಂದು ರಿಸಲ್ಟ್ ನೋಡಿ ಹರ್ತೀರಿ. ನೀವು ಕಣ್ಣನ್ನು ನೀವೇ ನಂಬಕ್ಕಾಗಂಗಿಲ್ಲ. ಏನಪ್ಪ ನಮ್ಮ ಕಿಚನ್ ಒಳಗೆ ಇಷ್ಟೊಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಬಿಟ್ಟು ನಾವು ಸುಮ್ಮನೆ ದುಡ್ಡು ಹಾಕಿದ್ವಿ, ವೇಸ್ಟ್ ಮಾಡಿದ್ವಿ. ಆಮೇಲೆ ಯಾವ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಲಿಲ್ಲ. ನಮ್ಮ ಒಂದು ಸಂತೋಷನ ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೊಂಡ್ವಿ ಅಂಥೇಳಿ ನಿಮ್ಮ ಮನಸ್ಸಲ್ಲಿ ನೀವೇ ಕೊರಗ್ತೀರಿ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಡು ಬಂದುಬಿಡೋನು. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ. ಅಂದರೆ ನಿಮಗೆ ಟಿಪ್ಸು ಎಲ್ಲ ಸಿಗ್ತಾವೆ. ಆಮೇಲೆ ಒಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ಒಳ್ಳೆ ಒಂದು ಮನೆ ಮದ್ದು ಸಹಿತ ಸಿಗುತ್ತೆ. ನಾ ಇಲ್ಲಿ ಈರುಳ್ಳಿ ಪ್ರತಿಯೊಬ್ಬರೂ ಕಾಮನ್ ಆಗಿ ಸಿಗುತ್ತೆ. ಕಿಚನ್ ಒಳಗೆ ಭಾಳ ಆರಾಮಾಗಿರುತ್ತೆ ರೀ. ಇದ್ರೊಳಗೆ ಸ್ವಲ್ಪ ಕೆಂಪು ಟೈಪ್ ಈರುಳ್ಳಿ ಬರುತ್ತಲ್ಲ, ಅದನ್ನೇ ಇಲ್ಲಿ ತೊಗೊಳ್ಬೇಕಾಗುತ್ತೆ. ಈ ಬಿಳಿ ಟೈಪ್ ಈರುಳ್ಳಿ ಬರುತ್ತಲ್ಲ, ಇಲ್ಲಿ ತೊಗೊಳ್ಳಿಕ್ಕೆ ಹೋಗಬೇಡ್ರಿ. ಈ ಬಿಳಿ ಈರುಳ್ಳಿನ ತೊಗೊಳ್ಳಿಕ್ಕೆ ಹೋಗಬೇಡ್ರಿ. ಸ್ವಲ್ಪ ಅದರೊಳಗೆ ಹುಡುಕಾಡ್ಕೊಂಡು ಕೆಂಪು ಟೈಪ್ ಬರೋ ಈರುಳ್ಳಿನ ನೀವು ತೊಗೊಂಡ್ಬಿಟ್ರೆ ಒಳ್ಳೆ ಒಂದು ರಿಸಲ್ಟ್ ಜಲ್ದಿನೇ ಸಿಗುತ್ತೆ ನಿಮಗೆ. ಇದನ್ನೆಲ್ಲ ಮೇಲಿನ ಸಿಪ್ಪೆ ಈ ಥರ ಎಲ್ಲ ಚೆಂದಾಗಿ ತಕ್ಕೊಂಡೆ ನೀವು ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ಚೆಂದಿಗೆ ಹೆರ್ಮೂಳು ಅಂತೀವಿ ರೀ ನಾವು. ಆ ಹೆರ್ಮೂಳು ಸಹಾಯದಿಂದ ಇದನ್ನು ಎಲ್ಲನೂ ಚೆಂದಂಗೆ ರಸ ತಗೊಳ್ಬೇಕಾಗುತ್ತೆ ರೀ. ನೀವು ಮಿಕ್ಸಿ ಹಾಕಿ ತಗೊಳ್ತೀರೋ ಅಥವಾ ಹೆಂಗೆ ತಗೊಳ್ತೀರೋ ನೋಡ್ರಿ. ಈ ಥರ ತೆರೆದ್ಬಿಟ್ಟು ಈ ಹೆರ್ಮೂಳು ಅಂತ ಹೇಳ್ತೀವಿ ನಾವು. ನೀವು ಇದಕ್ಕೆ ಏನಂತೀರ ಅಂತ ಗೊತ್ತಿಲ್ಲರಿ. ಒಂದು ವೇಳೆ ಬೇರೆ ಏನಾದರೂ ಅನ್ನೋದಿದ್ರೆ ಹೇಳ್ರಿ. ಸೊ ನಮಗೂ ಗೊತ್ತಾಗುತ್ತೆ. ನಿಮ್ಮಿಂದ ಒಂದು ಹೊಸ ಒಂದು ವರ್ಡ್ ನಾವು ಕೂಡ ಕಲ್ಕೊಂಡಂಗಾಗುತ್ತೆ. ಸೊ ಇದನ್ನೆಲ್ಲನೂ ಚೆಂದಂಗೆ ರಸನ ತಗೊಳ್ಬೇಕಾಗುತ್ತೆ. ಇದನ್ನೆಲ್ಲನೂ ನಾನು ಏನು ಮಾಡೀನಿ, ತೆರ್ಕೊಂಡು ಚೆಂದಂಗೆ ಒಂದು ಬಟ್ಟೆ ಒಳಗೋ ಅಥವಾ ಚಾ ಸೋಸೋದ್ರೊಳಗೋ ನೀವು ಯಾವ ಥರ ನಿಮಗೆ ಈಸಿ ಅನಿಸುತ್ತೋ ಆ ಥರ ಇಲ್ಲಿ ನೀವು ಇದನ್ನು ರಸನ ಚೆಂದಂಗೆ ಹಿಂಡ್ಕೊಳ್ರಿ. ಈ ರಸದಿಂದ ನಿಮ್ಮ ಒಂದು ಬಂಗ್ ಎಷ್ಟೇ ವರ್ಷದ ಬಂಗ್ ಇರಲಿರಿ ಅದೆಲ್ಲ ಕಿತ್ಕೊಂಡು ಹೋಗುತ್ತೆ. ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟು ಕೂಡ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಬಂತಿದ್ದಕ್ಕೆಲ್ಲ ನಾವು ಏನು ಯೂಸ್ ಮಾಡೋಣಪ್ಪ ಅಂತಂದ್ರೆ ನಾವು ನೆಕ್ಸ್ಟ್ ಬರುವಂಥ ಇಂಗ್ರೀಡಿಯೆಂಟ್ಸ್ ಕಿಚನ್ನಾಗ ಅದು ಕೂಡ ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಗುತ್ತೆ. ಇವಾಗ ಟ್ರೆಂಡು ಕೂಡ ಅದರಿ. ಏನಂತ ನೋಡಿದ್ರಲ್ಲ, ಇದು ಬಂದುಬಿಟ್ಟು ಮಸೂರು ದಾಲ್ ಅಂತ ಹೇಳ್ತಾರೆ. ಇದಕ್ಕೆ ಕನ್ನಡದಾಗ ಏನಂತ ಹೇಳ್ತಾರಂತ ಗೊತ್ತಿಲ್ಲ. ಒಂದು ವೇಳೆ ನಿಮಗೆ ಗೊತ್ತಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ. ನಿಮ್ಮಿಂದ ನಮಗೂ ಕೂಡ ಗೊತ್ತಾಗುತ್ತೆ. ಇದಕ್ಕೆ ಇಂಗ್ಲೀಷ್ನಾಗ ರೆಡ್ ಲ್ಯಾಂಟಿನ್ ಅಂತ ಹೇಳ್ತಾರೆ, ಹಿಂದಿ ಒಳಗೆ ಮಸೂರು ದಾಲ್ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಏನು ಮಾಡಬೇಕಪ್ಪ ಅಂತಂತಂದರೆ 1 ತಾಸು ಅಥವಾ ಅರ್ಧ ತಾಸು ನೆನೆ ಹಾಕ್ಕೊಳ್ರಿ. 1 ಸ್ಪೂನ್. ನೀವು ಒಂದು ವೇಳೆ ಇಲ್ಲ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ತೀವಿ, ನಾವು ಸ್ಟೋರ್ ಮಾಡ್ತೀವಿ ಫ್ರಿಜ್ ಒಳಗಂದ್ರೆ 1-2 ಸ್ಪೂನ್ 3 ಸ್ಪೂನ್ ಇದನ್ನು ನೆನೆ ಹಾಕ್ಕೊಂಡು ಇದನ್ನೆಲ್ಲನೂ ಪೇಸ್ಟ್ ನೀವು ಒಂದು 2-3 ದಿನ ಫ್ರಿಜ್ ಒಳಗೆ ಸ್ಟೋರ್ ಮಾಡಬಹುದು. ಯಾಕಂದರೆ ಎಲ್ಲರ ಹತ್ರನೂ ಇಷ್ಟೊಂದು ಟೈಮ್ ಇರೋಂಗಿಲ್ಲ ರೀ ಮಾಡ್ಕೊತ ಕೂಡಲಿಕ್ಕೆ. ಸೊ ಹಾಗಾಗಿ ಇದನ್ನು ನೀವು ನೆನೆ ಹಾಕ್ಕೊಂಡು 1 ಸ್ಪೂನ್ ಅದ್ರ ಮೇಲಿನ ನೀರೆಲ್ಲ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ರಿ. ಪೇಸ್ಟ್ ಮಾಡ್ಕೊಂಡ್ರಪ್ಪ ಅಂತಂತಂದ್ರೆ ನಿಮಗೆ ಒಂದು ಹಚ್ಕೊಳ್ಳಿಕ್ಕೆ ಅಪ್ಲೈ ಮಾಡಲಿಕ್ಕೆ ಒಂದು ಚಲೋತಂಗೆ ಪೇಸ್ಟ್ ಸಿಗುತ್ತೆ. ಹಾಗಾಗಿ ಇದನ್ನು ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ನನ್ನ ಹತ್ರ ಇಲ್ಲಿ ಆಲ್ರೆಡಿ ಪೌಡರ್ ಮಾಡಿದ್ದು ಇತ್ತು. ಸೊ ನಾನು ಹಾಗಾಗಿ ನಿಮ್ಮ ಪೌಡರ್ ಮಾಡಿ ಹಾಕ್ಲಿಕ್ಕತ್ತೀನಿ. ಬಟ್ ನಿಮ್ಮ ಒಂದು ಜಾಸ್ತಿ ಪಿಗ್ಮೆಂಟೇಷನ್ ಅದು ಎಲ್ಲ ಇದ್ದವ್ರು ಈ ಥರ ಪೌಡ್ರ್ ಹಾಕಲಿಕ್ಕೆ ಹೋಗಬೇಡ್ರಿ. ಸೊ ನಾನು ಹೇಳ್ದೆ ಎಲ್ಲ ನೆನೆ ಹಾಕ್ಕೊಂಡು ಅದ್ರ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ರಿ ಅಂತೇಳಿ ಆ ಥರ ನೀವು ಹಾಕ್ಕೊಳ್ಬೇಕಾಗುತ್ತೆ. ಇದು ನಿಮ್ಮ ಒಂದು ಪಿಗ್ಮೆಂಟೇಷನ್ ದೂರ ಮಾಡೋದಲ್ದೇ ನಿಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಬ್ರೈಟ್ನಿಂಗ್ ಮಾಡೋಂಥ ಕೆಲಸ ಕೂಡ ಮಾಡುತ್ತೆ. ಇದು ಒಂದು ಟ್ರೆಂಡಿಂಗ್ ಒಳಗೆ ಕೂಡ ಜಾಸ್ತಿ ಅದ ರೀ ಇವಾಗ. ಸೊ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲನೂ ಚೆಂದಂಗೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದು ನೀವು ಭಾಳ ಖುಷಿ ಆಗ್ತೀರಿ. ಅದು ಕೂಡ ನಿಮ್ಮ ಮಸಾಲೆ ಡಬ್ಬಿ ಒಳಗೆ ಭಾಳ ಚೆಂದಾಗೆ ಈಸಿಯಾಗಿ ಸಿಗುತ್ತೆ. ಅದೇನಪ್ಪ ಅಂತಂದ್ರೆ ಜೀರಿಗೆ. ನೋಡಿದ್ರಲ್ಲ ಇಲ್ಲಿ ಜೀರಿಗೆನ ನಿಮ್ಮ ಒಂದು ಹಳೆ ಪಿಗ್ಮೆಂಟೇಷನ್ ಬಂಗನ್ನು ತೆಗಿಲಿಕ್ಕೆ ಬಹಳ ಸಹಾಯ ಮಾಡುತ್ತೆ ರೀ. ಇದ್ರ ಬಗ್ಗೆ ನಾ ಎಲ್ಲ ಏನು ಹೇಳೋದಿಲ್ಲ. ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡಿರಿ. ನಿಮಗೆ ಎಷ್ಟು ಈಸಿಯಾಗಿ ಅಂದರೆ ಎಷ್ಟು ಜಲ್ದಿನ ರಿಸಲ್ಟ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಇದ್ರದ್ದು ಒಂದು ಮಹತ್ವ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಿಗೆ. ಸೊ ಇದನ್ನು ನೀವು ಹೀಗೆ ಡೈರೆಕ್ಟ್ ಹಾಕೋಬಾರ್ದು. ಸೊ ಇದನ್ನು ನೀವು ಒಂದು ಕುಟ್ಟಣಿ ಒಳಗೆ ಪೌಡರ್ ಮಾಡಿಕೊಂಡು ಕುಟ್ಕೊಂಡ್ಬಿಟ್ಟು ಹಾಕ್ಕೊಳ್ಬಹುದು. ಇಲ್ಲಪ್ಪ ನಾವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀವಿ, ನಾವು ಇದಕ್ಕೆ ಯೂಸ್ ಮಾಡಲೋದು ಅಷ್ಟೇ ಅಲ್ಲದೇನೆ
ನಾವು ಅಡುಗೆಗೂ ಕೂಡ ಯೂಸ್ ಮಾಡ್ತೀವಿ ಅನ್ನೋರಿದ್ರೆ ನೀವು ಮಿಕ್ಸಿ ಒಳಗೆ ಜಾಸ್ತಿ ಪೌಡ್ರ್ ಕೂಡ ಮಾಡಿಕೊಂಡು ಇಟ್ಕೊಳ್ಬೋದು. ಇದನ್ನು ಕೂಡ ನಾನು ಇಲ್ಲಿ ಒಂದು 1/4 ಚಮಚ ಹಾಕ್ಕೊಂಡೀನಿ, ಅಂದರೆ ಸಣ್ಣ ಚಮಚ ಅದರಿದು ನಾನು ಸ್ವಲ್ಪ ಹಾಕ್ಕೊಂಡೀನಿ. ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋತೀವಿ ಅನ್ನೋರಿದ್ರೆ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡಿಕೊಡ್ರಿ. ಇದನ್ನು ಕೂಡ ಎಲ್ಲನೂ ಇಲ್ಲಿ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನು ಹಚ್ಕೊಂಡು ಇದನ್ನು ಅಪ್ಲೈ ಮಾಡ್ಕೊಂಡಾಗ ನಿಮಗೆ ರಿಸಲ್ಟ್ ಸಿಗುತ್ತಲ್ಲ, ಹವು ಹರಿತ್ರಿ ಕರೆನೇ. ನೀವೆಲ್ಲ ಭಾಳ ಆಶ್ಚರ್ಯ ಆಗ್ತೀರಿ. ನಮಗೆಲ್ಲ ಗೊತ್ತಿದ್ರೆ ಮೊದಲನ ನಾವು ದುಡ್ಡೆಲ್ಲ ಉಳಿಸ್ತಿದ್ವಿ, ಆಮೇಲೆ ಪಾರ್ಲರಿಗೆ ಹೋಗೋ ದುಡ್ಡು ಸಹಿತ ಇಲ್ಲಿ ಉಳಿಸ್ತಿದ್ವಿ. ಇವಾಗ ನೋಡ್ರಿ ನಾ ಹೇಳ್ದೆ ನಿಮಗೆ ಯಾವಾಗ ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿ ಬರುತ್ತೆ ಅಂಥೇಳಿ. ಯಾಕಂದರೆ ಬಾಡಿ ಒಳಗೆ ಹಾರ್ಮೋನ್ಸ್ ಚೇಂಜ್ ಆದಂಗೆ ನಮ್ಮ ಬಾಡಿ ಒಳಗೆ ಇವೆಲ್ಲ ಕ್ರಿಯೇಟ್ ಆಗ್ತಾ ಹೋಗ್ತಾವೆ. ಸೊ ಇದನ್ನು ನೀವು ಸ್ನಾನ ಮಾಡಿದ ಮೇಲೆ ಬೆಳಗ್ಗೆ ನೀವು ಹಚ್ಕೊಳ್ಬೇಕಾಗುತ್ತೆ. ಎಲ್ಲೆಲ್ಲೇ ಪಿಗ್ಮೆಂಟೇಷನ್ ಅದ ಅಲ್ಲೇ ಅಷ್ಟೇ ಹಚ್ಚಿ, ಪೂರ್ತಿ ಮುಖಕ್ಕೆ ಹಚ್ಚಬಾರ್ದು. ಇದನ್ನು ಹಚ್ಚಿ ಒಂದು 20 ನಿಮಿಷ ಬಿಟ್ಟು ಆಮೇಲೆ ರಿಮೂವ್ ಮಾಡಬೇಕಾಗುತ್ತೆ, ತೊಳ್ಕೊಂಬಿಡ್ರಿ. ಇದನ್ನು ನೈಟ್ ಬೇಕಿದ್ರೆ ನೀವು ಮಾಡ್ಬೋದು. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.